ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಧ್ಯಾನ ಯೋಗದಿಂದ ಉಂಟಾಗುವ ಅಣಿಮಾದಿ ಸಿದ್ಧಿಗಳು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಉದ್ಧವ, ಹಿಂದೆ ಹೇಳಿದಂತೆ ಪ್ರಾಣೇಂದ್ರಿಯಗಳನ್ನು ಜಯಿಸಿ ಸ್ಥಿರಚಿತ್ತನಾಗಿ ನನ್ನಲ್ಲಿಯೇ ಮನಸ್ಸನ್ನು ಧಾರಣ ಮಾಡಿದ ಯೋಗಿಗೆ ಮೋಕ್ಷ ಸಿದ್ಧಿ ಉಂಟಾಗುವುದು. ಇದು ಮೋಕ್ಷ ಸಿದ್ಧಿ ಉಂಟಾಗುವುದು ಮಾತ್ರವೇ ಅಲ್ಲದೆ ನಡುವೆ ಇನ್ನೂ ಅನೇಕ ಸಿದ್ಧಿಗಳು ತಾವಾಗಿ ಕೈಗೂಡಿ ಬರುವುದುಂಟು. ಆದರೆ ಮೋಕ್ಷಾಪೇಕ್ಷೆಯುಳ್ಳವನು ಅವುಗಳಿಂದ ತೃಪ್ತನಾಗಬಾರದು ಎಂದು ಕೃಷ್ಣನು ಹೇಳಿದ ಮಾತನ್ನು ಕೇಳಿ ತಿರುಗಿ ಉದ್ಧವನು, ಪ್ರಭು, ಯಾವ ವಿಧವಾದ ಧಾರಣಾ ಯೋಗದಿಂದ ಯಾವ ಸಿದ್ಧಿಗಳು ಉಂಟಾಗುವವು? ಆ ಸಿದ್ಧಿಗಳೆಷ್ಟು? ಅವು ಕೈಗೂಡಿ ಬರುವುದು ಹೇಗೆ? ಆ ಸಿದ್ಧಿಗಳನ್ನು ಕೊಡತಕ್ಕವನು ನೀನೇ ಆದುದರಿಂದ ಅವೆಲ್ಲವನ್ನು ನನಗೆ ಚೆನ್ನಾಗಿ ವಿವರಿಸಿ ತಿಳಿಸಬೇಕು ಎಂದನು. ಅದಕ್ಕ ಕೃಷ್ಣನು, ಉದ್ಧವ, ಕೇಳು. ಯೋಗ ಪಾರಂಗತರಾದವರು 18 ಸಿದ್ಧಿಗಳುಂಟೆಂದು ಹೇಳಿರುವರು. ಅವುಗಳಲ್ಲಿ ಮೊದಲನೆಯ 8 ಸಿದ್ಧಿಗಳಿಗೆ ನನ್ನನ್ನು ಪಡೆಯುವುದೇ ಮುಖ್ಯ ಪ್ರಯೋಜನವು. ಉಳಿದ 10 ಸಿದ್ಧಿಗಳಿಗೆ ವಿಷಯ ಸುಖಾನುಭವವೇ ಪ್ರಯೋಜನವಾಗಿರುವುದು. ನನ್ನ ಪ್ರಾಪ್ತಿಯನ್ನೇ ಮುಖ್ಯ ಪ್ರಯೋಜನವಾಗಿ ಉಳ್ಳ ಮೊದಲಿನ 8 ಸಿದ್ಧಿಗಳಿಗೆ ಕ್ರಮವಾಗಿ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಶ್ಯ, ಈಶತ್ವ, ವಶಿತ್ವ, ಆತ್ಯಂತಿಕ ಸುಖವೆಂದು ಹೆಸರು. ಈ 8ರಲ್ಲಿ ಮೊದಲನೆಯ 3 ಸಿದ್ಧಿಗಳು ದೇಹಕ್ಕೆ ಸಂಬಂಧಪಟ್ಟವು. ಎಂದರೆ ದೇಹವನ್ನು ಇಷ್ಟ ಬಂದ ಹಾಗೆ ಅತಿ ಸೂಕ್ಷ್ಮವಾಗಿಯಾಗಲಿ, ಅತಿ ಮಹತ್ತಾಗಿಯಾಗಲಿ, ಅತಿ ಲಘು ಅಂದರೆ ಹಗುರವಾಗಿಯಾಗಲಿ ಮಾಡಿಕೊಳ್ಳತಕ್ಕ ಶಕ್ತಿ. ಪ್ರಾಪ್ತಿ ಅದು ಲಘುತ್ವ. ಪ್ರಾಪ್ತಿ ಎಂದರೆ ತಾನಿದ್ದ ಕಡೆಯಲ್ಲಿಯೇ ಇಂದ್ರಿಯಗಳಿಂದ ಪರೋಕ್ಷ ವಿಷಯಗಳನ್ನು ಅನುಭವಿಸತಕ್ಕ ಶಕ್ತಿ. ಪ್ರಾಕಾಶ್ಯವೆಂದರೆ ಐಹಿಕಾಮುಷ್ಮಿಕ ಭೋಗಾನುಭವಗಳಲ್ಲಿ ಬೇರೆಯವರಿಗಿಂತಲೂ ತಾನೇ ಮೇಲೆನಿಸಿರುವುದು. ಈಶತ್ವವೆಂದರೆ ಸಮಸ್ತ ವಿಷಯಗಳಲ್ಲಿಯೂ ತನ್ನ ಶಕ್ತಿಯನ್ನು ಪ್ರೇರಿಸುವುದು. ವಶಿತ್ವವೆಂದರೆ ವಿಷಯಾನುಭವ ಕಾಲದಲ್ಲಿಯೂ ಅವುಗಳಿಗೆ ವಶನಾಗದಿರುವುದು. ಆತ್ಯಂತಿಕ ಸುಖವೆಂದರೆ ಯಾವ ಸುಖದಲ್ಲಿ ಇತರ ಕಾಮಗಳೆಲ್ಲವೂ ಸಮುದ್ರದಲ್ಲಿ ಜಲಬಿಂದುಗಳು ಹೇಗೋ ಹಾಗೆ ಲಯ ಹೊಂದಿರುವವೋ ಅಂತಹ ಉತ್ತಮ ಸುಖವು. ಈ 8 ಸಿದ್ಧಿಗಳು ಸಮಾಧಿಯೋಗ ಸಿದ್ಧನಿಗೆ ಸ್ವಭಾವ ಸಿದ್ಧಗಳು. ಉಳಿದ 10 ಸಿದ್ಧಿಗಳು ಕ್ರಮವಾಗಿ ಅನೂರ್ಮಿಮತ್ವ ಎಂದರೆ ದೇಹಧರ್ಮಗಳಾದ ಹಸಿವು, ಬಾಯಾರಿಕೆ ಮುಂತಾದವುಗಳಿಲ್ಲದಿರುವುದು. ದೂರಶ್ರವಣ ದರ್ಶನ ಎಂದರೆ ಪರೋಕ್ಷವಾಗಿ ನಡೆದ ಶಬ್ದಗಳನ್ನು ರೂಪಗಳನ್ನು ಗ್ರಹಿಸುವ ಶಕ್ತಿ. ಮನೋವೇಗ, ಕಾಮರೂಪ, ಪರಕಾಯ ಪ್ರವೇಶ, ಸ್ವೇಚ್ಛಾಮರಣ, ದೇವತೆಗಳೊಡನೆ ಸೇರಿ ಅವರೊಡನೆ ಸಮಾನ ಭೋಗಗಳನ್ನು ಅನುಭವಿಸುವುದು, ಮನಸ್ಸಿಗೆ ತೋರಿದ ಕೋರಿಕೆಗಳನ್ನೆಲ್ಲ ಪಡೆಯುವುದು, ನಿರಂಕುಶವಾದ ಆಜ್ಞೆ ಮತ್ತು ಗತಿ ಎಂಬಿವು 10 ಇತರ ಸಿದ್ಧಿಗಳು. ಇವಲ್ಲದೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಸಾಕ್ಷಾತ್ಕರಿಸತಕ್ಕ ಶಕ್ತಿ, ಶೀತೋಷ್ಣಾದಿ ದ್ವಂದ್ವಗಳನ್ನು ಜಯಿಸುವುದು, ಇತರರ ಮನಸ್ಸನ್ನು ಕಂಡುಕೊಳ್ಳುವ ಶಕ್ತಿ, ಬೆಂಕಿ, ಬಿಸಿಲು, ಮಳೆ, ಗಾಳಿ, ನೀರು, ವಿಷ ಮುಂತಾದವುಗಳನ್ನು ತಡೆಯತಕ್ಕ ಅಗ್ನಿಸ್ತಂಭ, ಜಲಸ್ತಂಭ ಮುಂತಾದವು, ಎಲ್ಲಿಯೂ ಪರಾಜಯವಿಲ್ಲದಿರುವುದು. ಇವು ಕೂಡ ಆ ಯೋಗಧಾರಣದಿಂದಲೇ ಉಂಟಾಗುವ ಸಿದ್ಧಿಗಳಾಗಿರುವವು. ಯಾವ ವಿಧವಾದ ಮನೋಧಾರಣೆಯಿಂದ ಯಾವ ಸಿದ್ಧಿಯು ಉಂಟಾಗುವುದೆಂಬುದನ್ನು ತಿಳಿಸುವೆನು ಕೇಳು. ಭೂತ ಸೂಕ್ಷ್ಮ ಶರೀರಕನಾದ ನನ್ನನ್ನು ಅದೇ ಭಾವದಿಂದ ಮನಸ್ಸಿನಲ್ಲಿ ಧಾರಣ ಮಾಡಿ ಉಪಾಸಿಸತಕ್ಕವನು ಅಣಿಮಾ ಸಿದ್ಧಿಯನ್ನು ಹೊಂದುವನು. ಮಹತ್ತೆಂಬ ತತ್ವವನ್ನು ಶರೀರವಾಗಿ ಉಳ್ಳ ನನ್ನನ್ನು ಆ ಮಹತ್ತತ್ವ ರೂಪದಿಂದಲೇ ಮನಸ್ಸಿನಲ್ಲಿ ಧಾರಣ ಮಾಡತಕ್ಕವನು ಆಕಾಶಾದಿ ಭೂತಗಳಿಗೆ ಬೇರೆ ಬೇರೆಯಾದ ಯಾವ ಮಹತ್ವ ಉಂಟು ಅದನ್ನು ಪಡೆಯತಕ್ಕ ಮಹಿಮಾ ಸಿದ್ಧಿಯನ್ನು ಹೊಂದುವನು. ಪರಮಾಣುಗಳೆನಿಸಿದ ಭೂತಗಳ ಸೂಕ್ಷ್ಮಾವಯವಗಳಲ್ಲಿಯೂ ಸೂಕ್ಷ್ಮ ಕಾಲದಲ್ಲಿಯೂ ವ್ಯಾಪಿಸಿದ ನನ್ನನ್ನು ಅದೇ ಪರಮಾಣು ಶರೀರಕನೆಂಬ ಭಾವದಿಂದ ಮನಸ್ಸಿನಲ್ಲಿ ಧಾರಣ ಮಾಡುವವನು ಲಘಿಮಾ ಸಿದ್ಧಿಯನ್ನು ಹೊಂದುವನು. ವೈಕಾರಿಕವೆಂಬ ಅಹಂಕಾರ ತತ್ವವೇ ಶರೀರವಾಗಿ ಉಳ್ಳ ನನ್ನನ್ನು ಅದೇ ಭಾವದಿಂದ ಮನಸ್ಸಿನಲ್ಲಿಟ್ಟು ದೃಢವಾಗಿ ಧ್ಯಾನಿಸಿದವನು ಎಲ್ಲ ಪ್ರಾಣಿಗಳ ಇಂದ್ರಿಯಗಳಲ್ಲಿ ಅಧಿಷ್ಠಾನ ಶಕ್ತಿಯನ್ನು ಹೊಂದುವನು. ಅವ್ಯಕ್ತವೆನಿಸಿದ ಪ್ರಧಾನದಿಂದ ಹುಟ್ಟಿದ ಮಹತ್ತತ್ವವು ಸಮಸ್ತ ಕಾರ್ಯಗಳಿಗೂ ಸೂತ್ರರೂಪವಾಗಿರುವುದೆಂದು
ಆ ಮಹತ್ತತ್ವವು ನನಗೆ ಶರೀರವೆಂದು ತಿಳಿದು ಅದೇ ಭಾವದಿಂದ ನನ್ನಲ್ಲಿ ಮನಸ್ಸನ್ನಿಟ್ಟು ಧಾರಣ ಮಾಡುವವನು ಸಕಲ ವ್ಯಾಪಾರೋಪಯುಕ್ತವಾದ ಜ್ಞಾನಾತಿಶಯವನ್ನು ಬ್ರಹ್ಮನಂತೆ ಸರ್ವೋತ್ತಮ ಸಾಮರ್ಥ್ಯವನ್ನು ಪಡೆಯುವನು. ನಾನು ಸರ್ವವ್ಯಾಪಕನೆಂದು, ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ವ್ಯಾಪಾರತ್ರಯಕ್ಕೂ ನಿರ್ವಾಹಕನೆಂದು, ಕಾಲ ಶರೀರಕನೆಂದು ಮನಸ್ಸಿನಲ್ಲಿಟ್ಟು ಧಾರಣ ಮಾಡುವವನು ಸಮಸ್ತ ದೇಹಗಳ ಮತ್ತು ಆತ್ಮಗಳ ಪ್ರೇರಣ ರೂಪವಾದ ಈ ಈಶತ್ವ ಸಿದ್ಧಿಯನ್ನು ಪಡೆಯುವನು. ಷಡ್ಗುಣ ಪರಿಪೂರ್ಣನು, ಸಮಸ್ತ ಜೀವಗಳಿಗೂ ಪ್ರಾಪಕನು ಆದ ನಾನು ಸಮಸ್ತ ಜೀವ ಶರೀರಕನೆಂಬುದನ್ನು ತಿಳಿದು ಅದೇ ಭಾವದಿಂದ ಮನಸ್ಸಿನಲ್ಲಿ ಧಾರಣ ಮಾಡತಕ್ಕವನು. ನನ್ನಂತೆಯೇ ಗುಣಗಳ ಸಂಬಂಧವಿಲ್ಲದಿರುವಿಕೆ ಎಂಬ ವಶಿತ್ವ ಸಿದ್ಧಿಯನ್ನು ಹೊಂದುವನು. ಹೇಯ ಗುಣರಹಿತನಾಗಿಯೂ ಸಮಸ್ತ ಕಲ್ಯಾಣ ಗುಣಪೂರ್ಣನಾಗಿಯೂ ಇರುವ ನನ್ನನ್ನು ಪರಬ್ರಹ್ಮ ಭಾವದಿಂದ ಮನಸ್ಸಿನಲ್ಲಿ ಧಾರಣ ಮಾಡಿದವನು ಸಮಸ್ತ ಕಾಮಗಳಿಗೂ ಎಲ್ಲೆಯಾದ ಪರಮಾನಂದವನ್ನು ಹೊಂದುವನು. ನನ್ನನ್ನು ಶ್ವೇತದ್ವೀಪ ಪತಿಯೆಂದು, ಶುದ್ಧ ಸತ್ವಮೂರ್ತಿಯೆಂದು, ಧರ್ಮ ನಿರ್ವಾಹಕನೆಂದು ಮನಸ್ಸಿನಲ್ಲಿ ಧಾರಣ ಮಾಡುವವನು ಹಸಿವು, ಬಾಯಾರಿಕೆ ಮುಂತಾದ ಷಡೂರ್ಮಿಗಳನ್ನು ದಾಟಿದವನಾಗಿ ಶ್ವೇತ ರೂಪತ್ವವನ್ನು ಹೊಂದುವನು. ನನ್ನನ್ನು ಆಕಾಶದಂತೆ ನಿರ್ಮಲನೆಂದು, ಸರ್ವವ್ಯಾಪಕನೆಂದು, ಪ್ರಾಣ ಶರೀರಕನೆಂದು ಮನಸ್ಸಿನಲ್ಲಿಟ್ಟು ಧಾರಣ ಮಾಡುವವನು ದೂರದಲ್ಲಿರುವ ಭೂತಗಳ ಶಬ್ದವನ್ನು ಕೇಳಬಲ್ಲವನಾಗುವನು. ಚಕ್ಷುರಿಂದ್ರಿಯವನ್ನು ಅದಕ್ಕಧಿಷ್ಠಾನ ದೇವತೆಯಾದ ಸೂರ್ಯನಲ್ಲಿಯೂ, ಆ ಸೂರ್ಯನನ್ನು ನನ್ನ ಚಕ್ಷುರಿಂದ್ರಿಯದಲ್ಲಿಯೂ ಸೇರಿರುವಂತೆ ಭಾವಿಸಿ ನನ್ನನ್ನು ಧ್ಯಾನಿಸತಕ್ಕವನು ದೂರಸ್ಥ ಪದಾರ್ಥಗಳನ್ನು ನೋಡಬಲ್ಲವನಾಗುವನು. ನನ್ನಲ್ಲಿ ಮೊದಲು ಮನಸ್ಸು, ಆಮೇಲೆ ಪ್ರಾಣವಾಯುವಿನೊಡನೆ ನನ್ನ ದೇಹವು ಸಂಯುಕ್ತವಾದಂತೆ ಭಾವಿಸಿ ಅದೇ ವಿಧವಾಗಿ ನನ್ನನ್ನು ಮನಸ್ಸಿನಲ್ಲಿಟ್ಟು ಧಾರಣ ಮಾಡುವವನಿಗೆ ಆ ಧಾರಣಾ ಶಕ್ತಿಯಿಂದ ಮನಸ್ಸು ಹೋದ ಕಡೆಗೆ ದೇಹವು ಹೋಗುವುದು. ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿದ್ದು ತನಗೆ ಯಾವ ಯಾವ ರೂಪವನ್ನು ಕೋರುವನೋ ಧಾರಣಾ ಯೋಗ ಬಲದಿಂದ ಆಯಾ ರೂಪವನ್ನು ಹೊಂದುವನು. ಪರಕಾಯ ಪ್ರವೇಶವನ್ನು ಮಾಡಬೇಕೆಂದೆಳೆಸುವವನು ನನ್ನನ್ನು ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ತಾನು ಪ್ರವೇಶಿಸಬೇಕಾದ ದೇಹದಲ್ಲಿ ತನ್ನ ಆತ್ಮವಿರುವಂತೆ ಭಾವಿಸಿದರೆ ಆಗ ಆ ಆತ್ಮವು ಪ್ರಾಣೇಂದ್ರಿಯಗಳೊಡನೆ ಸೇರಿ ಭ್ರಮರವು ಹೂವಿನಿಂದ ಹೂವಿಗೆ ಹಾರುವಂತೆ ಈ ದೇಹವನ್ನು ಬಿಟ್ಟು ಇತರ ದೇಹದಲ್ಲಿ ವಾಯುರೂಪವಾಗಿ ಪ್ರವೇಶಿಸುವುದು. ಸ್ವಚ್ಛಂದ ಮರಣವನ್ನು ಅಪೇಕ್ಷಿಸುವವನು ನನ್ನನ್ನೇ ಧ್ಯಾನಿಸುತ್ತಾ ತನ್ನ ಹಿಮ್ಮಡಿಯಿಂದ ಗುದಸ್ಥಾನವನ್ನು ಬಲವಾಗಿ ಒತ್ತಿ ಹಿಡಿದು ತನ್ನ ಪ್ರಾಣವಾಯುವನ್ನು ಕ್ರಮವಾಗಿ ಮೇಲೇರಿಸಿ ಹೃದಯ, ಎದೆ, ಕಂಠ, ಮೂರ್ಧವೆಂಬ ಸ್ಥಾನಗಳಲ್ಲಿ ನಿಲ್ಲಿಸುತ್ತಾ ಬಂದು ಕೊನೆಗೆ ನಡುನೆತ್ತಿಯು ಸೀಳಿ ಹೋಗುವುದರಿಂದ ಉಂಟಾಗುವ ಬ್ರಹ್ಮರಂಧ್ರದ ಮೂಲಕವಾಗಿ ಆತ್ಮವನ್ನು ಬ್ರಹ್ಮದಲ್ಲಿ ಸೇರಿಸಿ ದೇಹತ್ಯಾಗವನ್ನು ಮಾಡಬೇಕು. ದೇವತೆಗಳೊಡನೆ ಸೇರಿ ದೇವೋದ್ಯಾನಗಳಲ್ಲಿ ವಿಹರಿಸಬೇಕೆಂದು ಕೋರುವವನು ಶುದ್ಧ ಸತ್ವಮಯವಾದ ನನ್ನ ಮೂರ್ತಿಯನ್ನು ಧ್ಯಾನಿಸುತ್ತಿರಬೇಕು. ಈ ಧಾರಣಾ ಬಲದಿಂದ ಆತನ ಸಮೀಪಕ್ಕೆ ದೇವಸ್ತ್ರೀಯರೇ ವಿಮಾನಾರೂಢರಾಗಿ ಬರುವರು. ಧ್ಯಾನ ಯೋಗದಿಂದ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನು ಯಾವಾಗ ಯಾವ ವಿಧವಾಗಿ ತನ್ನ ಬುದ್ಧಿಯಿಂದ ಸಂಕಲ್ಪಿಸುವನು ಆಗಾಗಲೇ ಆಯಾ ಸಂಕಲ್ಪಾನುಸಾರವಾದ ಅಭೀಷ್ಟಗಳನ್ನು ಹೊಂದುವರು. ಸರ್ವ ನಿಯಾಮಕನೂ ಸರ್ವ ಸ್ವತಂತ್ರನೂ ಆದ ನನ್ನನ್ನು ಧ್ಯಾನಿಸುತ್ತಾ ಆ ಧಾರಣ ಬಲದಿಂದ ತನ್ನಲ್ಲಿಯೂ ಅದೇ ಗುಣವನ್ನು ಹೊಂದಿದವನಿಗೆ ಯಾವಾಗಲೂ ವಿಪತ್ತು ಸಂಭವಿಸದು. ಮತ್ತು ನನ್ನ ಆಜ್ಞೆಗೂ ಗತಿಗೂ ಹೇಗೆ ತಡೆಯಿಲ್ಲವೋ ಹಾಗೆಯೇ ಅವನ ಆಜ್ಞೆಗೂ ಗತಿಗೂ ಎಲ್ಲಿಯೂ ತಡೆಯಿರದು. ನನ್ನಲ್ಲಿ ದೃಢಭಕ್ತಿಯಿಂದ ಶುದ್ಧ ಮನಸ್ಕನಾಗಿ ಧಾರಣಾ ಯೋಗವನ್ನು ಚೆನ್ನಾಗಿ ಬಲ್ಲ ಯೋಗಿಗೆ ಆ ಭಕ್ತಿ ಪ್ರಭಾವದಿಂದ ತ್ರಿಕಾಲ ಜ್ಞಾನ ಉಂಟಾಗುವುದು. ನನ್ನ ಧ್ಯಾನದಿಂದ ಶಾಂತಚಿತ್ತನಾದವನ ಶರೀರವು ಯೋಗಮಯವೆನಿಸಿರುವುದರಿಂದ ಅದು ಬೆಂಕಿ, ನೀರು ಮೊದಲಾದವುಗಳಿಂದ ಹಾನಿಯನ್ನು ಹೊಂದಲಾರದು. ಆ ದೇಹವು ಅಗ್ನಿ ಜಲಾದಿಗಳನ್ನೇ ಸ್ತಂಭಿಸುವುದು. ಅಂತಹ ಯೋಗಿಗೆ ಜಲಜಂತುಗಳಿಗೆ ಸಮುದ್ರವು ಹೇಗೋ ಹಾಗೆ ಆ ಅಗ್ನಿ ಜಲಾದಿಗಳೇ ವಿಹಾರ ಸ್ಥಾನವಾಗುವವು. ಶ್ರೀವತ್ಸವೆಂಬ ಅಸಾಧಾರಣ ಚಿಹ್ನದಿಂದಲೂ ಶಂಖ ಚಕ್ರಾದಿ ದಿವ್ಯಾಯುಧಗಳಿಂದಲೂ ಛತ್ರ ಚಾಮರ ಧ್ವಜಾದಿಗಳಿಂದಲೂ ಶೋಭಿತವಾದ ನನ್ನ ವಿಭೂತಿಗಳನ್ನು ಧಾರಣಾ ಯೋಗದಿಂದ ಧ್ಯಾನಿಸುವವನಿಗೆ ಎಲ್ಲಿಯೂ ಪರಾಜಯವಿರದು. ಹೀಗೆ ಯೋಗಧಾರಣೆಯಿಂದ ನನ್ನನ್ನು ಉಪಾಸಿಸತಕ್ಕವರಿಗೆ
ಮೇಲೆ ಹೇಳಿದ ಸಿದ್ಧಿಗಳೆಲ್ಲವೂ ಲಭಿಸುವವು. ಮನಸ್ಸನ್ನು, ಬಾಹ್ಯೇಂದ್ರಿಯಗಳನ್ನು, ಪ್ರಾಣವಾಯುವನ್ನು ಜಯಿಸಿ ಯೋಗ ಧಾರಣೆಯಿಂದ ನನ್ನಲ್ಲಿ ಮನಸ್ಸಿಟ್ಟವನಿಗೆ ಯಾವ ಸಿದ್ಧಿಯೂ ದುರ್ಲಭವಾದುದಲ್ಲ. ಯಾವ ಸಿದ್ಧಿಯೂ ದುರ್ಲಭವಲ್ಲವು. ಆದರೇನು, ನನ್ನ ಉಪಾಸನಾ ರೂಪವಾದ ಉತ್ತಮ ಯೋಗವನ್ನು ಸಾಧಿಸಬೇಕೆಂಬ ಉದ್ದೇಶವುಳ್ಳ ಯೋಗಿಗೆ ಮೇಲೆ ಹೇಳಿದ ಅನೂರ್ಮಿಮತ್ವಾದಿಗಳೆಲ್ಲವೂ ಆ ಯೋಗ ಸಿದ್ಧಿಗೆ ಭಂಗವನ್ನು ಉಂಟು ಮಾಡುವ ವಿಘ್ನಗಳೆಂದೇ ಯೋಗವಿದರ ಅಭಿಪ್ರಾಯವು. ಏಕೆಂದರೆ ಇವೆಲ್ಲವೂ ತಿರುಗಿ ಸಂಸಾರ ಬಂಧಕ್ಕೆ ಕಾರಣಗಳೆನಿಸುವವು. ಆದರೆ ಅಣಿಮಾದಿ ಅಷ್ಟಸಿದ್ಧಿಗಳು ಮಾತ್ರ ಭಗವತ್ ಪ್ರಾಪ್ತಿಗೆ ವಿಘ್ನಗಳಲ್ಲವೆಂಬುದು ಹೇಗೆ ಎಂದರೆ, ಯೋಗಿಯು ತನ್ನ ಪ್ರಾರಬ್ಧ ಕರ್ಮವು ಕಳೆದ ಮೇಲೆಯೇ ಪರಮ ಪುರುಷಾರ್ಥ ರೂಪನಾದ ನನ್ನನ್ನು ಹೊಂದಬೇಕಾದುದರಿಂದ ಅದುವರೆಗೆ ಕಾಲವನ್ನು ಕಳೆಯುವುದಕ್ಕಾಗಿ ಈ ಯೋಗಗಳೆಂದು ತಿಳಿಯಬೇಕು. ಉದ್ಧವ, ಜಲಚರ ಪ್ರಾಣಿಗಳಿಗೆ ಜಲಸ್ತಂಭವು, ಪಕ್ಷಿಗಳಿಗೆ ಗಗನ ಸಂಚಾರವು ಹೇಗೋ ಹಾಗೆ ಕೆಲವು ಸಿದ್ಧಿಗಳು ಜನ್ಮಸಿದ್ಧವಾಗಿಯೇ ಬರುವವು. ಇದಲ್ಲದೆ ಮಣಿಮಂತ್ರೌಷಧಿಗಳಿಂದಲೂ ತಪಸ್ಸಿನಿಂದಲೂ ಕೆಲವು ಸಿದ್ಧಿಗಳು ಕೈಗೂಡಿ ಬರುವುದುಂಟು. ಈ ಸಮಸ್ತ ಸಿದ್ಧಿಗಳನ್ನು ಯೋಗ ಬಲದಿಂದಲೇ ಪಡೆಯಬಹುದು. ಹೀಗೆ ದೇವಾದಿ ಜನ್ಮಗಳಿಂದಲೇ ಸುಲಭವಾಗಿ ಪಡೆಯಬಹುದಾದ ಆ ಅಲ್ಪ ಸಿದ್ಧಿಗಳಿಗಾಗಿ ಆ ಯೋಗವನ್ನು ಉಪಯೋಗಿಸಿ ನನ್ನ ಸಾಲೋಕ್ಯಾದಿ ರೂಪವಾದ ಉತ್ತಮ ಪುರುಷಾರ್ಥವನ್ನು ಪಡೆಯುವ ವಿಷಯದಲ್ಲಿ ಉಪೇಕ್ಷಿಸಬಾರದು. ಉದ್ಧವ, ಸಮಸ್ತ ಸಿದ್ಧಿಗಳಿಗೂ ನಾನೇ ಪ್ರಾಪಕನು, ಪಾಲಕನು, ನಿರ್ವಾಹಕನು ಆಗಿರುವೆನು. ಆತ್ಮೋಪಾಸನ ರೂಪವಾದ ಸಾಂಖ್ಯಕ್ಕೂ ಪರಮಾತ್ಮೋಪಾಸನ ರೂಪವಾದ ಯೋಗಕ್ಕೂ ಸ್ವರ್ಗಾದಿ ಸುಖಗಳಿಗೆ ಸಾಧನಗಳಾದ ಕರ್ಮಗಳಿಗೂ ನಾನೇ ಪ್ರೇರಕನು, ನಿರ್ವಾಹಕನು ಆಗಿರುವೆನು. ಏಕೆಂದರೆ ಆಕಾಶಾದಿ ಭೂತಗಳು ಎಲ್ಲ ದೇವ ಮನುಷ್ಯಾದಿ ಶರೀರಗಳ ಒಳಗೂ ಹೊರಗೂ ವ್ಯಾಪಿಸಿರುವಂತೆ ನಾನು ಎಲ್ಲ ವಸ್ತುಗಳ ಮತ್ತು ಪ್ರಾಣಿಗಳ ಒಳಗೂ ಹೊರಗೂ ವ್ಯಾಪಿಸಿರತಕ್ಕವನಾದುದರಿಂದ ನನ್ನನ್ನು ಬಿಟ್ಟ ವಸ್ತು ಒಂದೂ ಇಲ್ಲವೆಂದು ತಿಳಿ ಎಂದನು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.